ಸತೀಶ್ ಜಾರಕಿಹೊಳಿ ಕರ್ನಾಟಕದ ಈಗಿನ ರಾಜಕಾರಣದ ಅಹಿಂದಾದ ಉತ್ತರಾಧಿಕಾರಿ ಅನ್ನುವಂಥ ಮಾತುಗಳು ಮೊದಲಿಂದಲೂ ಕೂಡ ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರೇ ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಅಹಿಂದಾದ ನಾಯಕತ್ವವನ್ನು ಹಿಡಿತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಅತ್ತ ಸಿದ್ದರಾಮಯ್ಯನವರ ನಿರೀಕ್ಷೆಗಳನ್ನು ನೋಡ್ತಾ ಇದ್ದರೆ, ಅತ್ತ ಸಿದ್ದರಾಮಯ್ಯನವರ ರಾಜಕಾರಣವನ್ನು ನೋಡ್ತಾ ಇದ್ದರೆ, ಸಿದ್ದರಾಮಯ್ಯನವರ ಇತ್ತೀಚಿನ ದಿನಗಳ ಬಾಡಿ ಲ್ಯಾಂಗ್ವೇಜನ್ನು ನೋಡ್ತಾ ಇದ್ದರೆ ಬಹುಶಃ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಅಂತರ ಸೃಷ್ಟಿಯಾಗಿದೆಯಾ, ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಿಂದೆ ಕೂಡ ಅನೇಕ ಸನ್ನಿವೇಶದಲ್ಲಿ ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿಚ್ಚು ಮನಸ್ಸಿನಿಂದ ಸಪೋರ್ಟ್ ಮಾಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಆದರೆ ಇವತ್ತು KPCCಯ ಸರ್ವ ಸದಸ್ಯರ ಸಭೆಯಲ್ಲಿ ಆ ಒಂದು ಅಂತರ ಎದ್ದು ಕಂಡು ಬಂತು. ಹಾಗಾದರೆ ಈ ಚಿತ್ರಗಳು ಏನು ಹೇಳ್ತವೆ ನೋಡೋಣ ಬನ್ನಿ. ಹೌದು, ಪಕ್ಷದಲ್ಲಿ ಹೊಸ ಬದಲಾವಣೆ ಆಗಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಜನನು ನಾವು ಫ್ರಂಟ್ ಲೈನ್ ಬರ್ದಿಲ್ಲದ್ರೆ ಜನನು ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಒಂದಾನೊಂದು ಕಾಲದ ಜಿಗರಿ ದೋಸ್ತಿಗಳು. ಸಿದ್ದರಾಮಯ್ಯ ಅಹಿಂದ ಹೋರಾಟ ಶುರು ಮಾಡಿದಾಗ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತವರು ಇದೇ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಅಹಿಂದ ಬಾವುಟವನ್ನ ಹಿಡಿಯಲು ಹೊರಟಾಗ ಅವರ ಕೈಗೆ ಶಕ್ತಿ ತುಂಬಿದ ಸಾವ್ಕಾರ್, ತೆನೆ ಹೊತ್ತಿದ್ದ ಸಿದ್ದರಾಮಯ್ಯ ತೆನೆ ಇಳಿಸಿ ಕೈ ಪಕ್ಷದ ಕೈ ಹಿಡಿಯುವಾಗಲೂ ಸಾಥ್ ಕೊಟ್ಟ ಸಾಹಸಿಗ. ಸಿದ್ದರಾಮಯ್ಯ ಅಹಿಂದ ಚಿಂತನೆಗಳಿಗೆ, ಅಹಿಂದ ಒಗ್ಗೂಡಿಸುವ ಭಾಷಣಗಳಿಗೆ ಹಲವು ಬಾರಿ ವೇದಿಕೆ ರೆಡಿ ಮಾಡಿಕೊಟ್ಟವರೇ ಸತೀಶ್ ಸಾವ್ಕಾರ್. ಇಷ್ಟೆಲ್ಲ ಜಿಗರಿ ದೋಸ್ತಿಗಳಂತೆ ಇದ್ದ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಸಂಬಂಧ ಹಳಸಿ ಹೋಗಿದ್ಯಾ? ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಇಬ್ಬರ ದಿಕ್ಕು ಬೇರೆ ಬೇರೆ ಆಯ್ತಾ? ಸಿದ್ದರಾಮಯ್ಯಗೆ ಬೆನ್ನು ತಿರುಗಿಸಿ ಹೊರಟಿದ್ದ ಸತೀಶ್ ಜಾರಕಿಹೊಳಿ ನಡೆ ಇನ್ನೂ ಹಾಗೆ ಇದ್ಯಾ? ಸತೀಶ್ ಮತ್ತು ಸಿದ್ದರಾಮಯ್ಯ ನಡುವಿನ ಸಂಬಂಧವನ್ನ ಸರಿಪಡಿಸುವ ಸೂತ್ರ ಇನ್ನೂ ಸಿದ್ಧವಾಗಿಲ್ವಾ? ಸಿದ್ದರಾಮಯ್ಯ ಸತೀಶ್ ನಡುವೆ ಮಾತಿಲ್ಲ, ಕಥೆಯೇ ಇಲ್ವಾ? ಹೌದು, ಇಂಥದ್ದೊಂದು ಪ್ರಶ್ನೆಗಳಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದೇ KPCC ಸರ್ವ ಸದಸ್ಯರ ಸಭೆ. ಹೌದು, ಇಂದು ಸರ್ವ ಸದಸ್ಯರ ಸಭೆಯಲ್ಲಿ ನಡೆದ ಘಟನೆಯೊಂದು ಇಬ್ಬರ ನಡುವಿನ ಸಂಬಂಧದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಮೂಡಿಸಿದೆ. ಅರಮನೆ ಮೈದಾನದಲ್ಲಿ ಇಂದು ಸರ್ವ ಸದಸ್ಯರ ಸಭೆ ನಿಗದಿಯಾಗಿತ್ತು. ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಆಸೀನರಾಗಿದ್ರು. ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಸಿದ್ದರಾಮಯ್ಯ ಬಂದಾಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯರಿಂದ 3 ಕುರ್ಚಿ ದೂರ ಹೋಗಿ ಕುಳಿತಿದ್ರು. ಸಿದ್ದರಾಮಯ್ಯ ಮತ್ತು ಸತೀಶ್ ನಡುವೆ ಖಾಲಿಯಾಗಿದ್ದ 3 ಕುರ್ಚಿಗಳು ಹಲವು ಕತೆಗಳನ್ನ ಹೇಳ್ತಿದ್ವು. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ದೂರವಾಗಿದ್ದಾರೆ ಎಂಬುದಕ್ಕೆ ಈ ಅಂತರಕ್ಕಿಂತ ಬೇರೆ ಉದಾಹರಣೆ ಬೇಕಿರಲಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಿದ KPCC ಅಧ್ಯಕ್ಷ BK ಹರಿಪ್ರಸಾದ್ ಸತೀಶ್ ಜಾರಕಿಹೊಳಿಯನ್ನ ಕರೆದು ಸಿದ್ದರಾಮಯ್ಯ ಬಳಿಯೇ ಕೂರುವಂತೆ ಸೂಚಿಸುತ್ತಾರೆ. ಅಲ್ಲಿಯೇ ಇದ್ದ AICC ಕಾರ್ಯದರ್ಶಿ ಅಭಿಷೇಕ್ ದತ್ ಸತೀಶ್ ಸಾಹುಕಾರ್ಗೆ ಸಿದ್ದರಾಮಯ್ಯ ಬಳಿ ಕೂರುವಂತೆ ಮನವಿ ಮಾಡ್ತಾರೆ. ಮೊದಮೊದಲು ಸಿದ್ದರಾಮಯ್ಯ ಬಳಿ ಕೂರಲು ಎದ್ದು ಮುಂದೆ ಬರದ ಸತೀಶ್ ಜಾರಕಿಹೊಳಿ ಕೊನೆಗೆ ಒತ್ತಾಯಕ್ಕೆ ಪಟ್ಟು ಬಿದ್ದು ಸಿದ್ದರಾಮಯ್ಯ ಪಕ್ಕವೇ ಕೂರ್ತಾರೆ. ಕುರ್ಚಿ ಅಕ್ಕಪಕ್ಕದಲ್ಲೇ ಇದ್ರೂ ಸಿದ್ದರಾಮಯ್ಯ ಸತೀಶ್ ನಡುವೆ ಮಾತಿಲ್ಲ, ಕಥೆಯಿಲ್ಲ. ಕೊನೆಗೆ ಒಗ್ಗಟ್ಟು ಪ್ರದರ್ಶಿಸುವ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಕೈ ಹಿಡಿದು ಮೇಲೆತ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಕೆಮಿಸ್ಟ್ರಿ ಹೀಗೆ ಖರಾಬ್ ಆಗಿದ್ದಕ್ಕೆ ಬಹಳ ಉದಾಹರಣೆಗಳಿವೆ. ಸಿದ್ದರಾಮಯ್ಯ ಬಳಿಕ ಮುಂದಿನ ಅಹಿಂದ ಉತ್ತರಾಧಿಕಾರ ತನ್ನದೇ ಎಂದು ಯಾವಾಗ ಸತೀಶ್ ಜಾರಕಿಹೊಳಿ ಘೋಷಿಸಿಕೊಂಡ್ರೋ ಅಂದೇ ಇಬ್ಬರ ನಡುವಿನ ಶೀತಲ ಸಮರಕ್ಕೆ ಬೀಜ ಮೊಳಕೆ ಒಡೆದಿತ್ತು. ನಾಯಕತ್ವ ಬದಲಾವಣೆ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಪರವಾಗಿ ಸತೀಶ್ ಮಾತನಾಡಲೇ ಇಲ್ಲ ಎಂಬುದು ಸಿದ್ದರಾಮಯ್ಯ ಸೇರಿ ಹಲವರ ಕಸಿವಿಸಿಗೆ ಕಾರಣವಾಗಿತ್ತು. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ತಮ್ಮ ಬಳಿ ಇದ್ದ ಶಾಸಕರನ್ನ ಕರ್ಕೊಂಡು ಹೋಗಿ DK ಶಿವಕುಮಾರ್ರನ್ನ ಭೇಟಿ ಮಾಡಿಸಿದ್ರು. ಅಷ್ಟೇ ಅಲ್ಲ, ಅಹಿಂದ ನಾಯಕತ್ವದ ಬಾವುಟ ಮುಂದಿನ ಕೈಗಳಿಗೆ ಹಸ್ತಾಂತರ ಆಗ್ಬೇಕಲ್ವಾ ಅಂತ ಸತೀಶ್ ಟಕ್ಕರ್ ಕೊಟ್ಟಿದ್ರು. ಅಲ್ಲಿಗೆ ಸಿದ್ದರಾಮಯ್ಯಗೂ ಸ್ಪಷ್ಟವಾಗಿದ್ದು ಅಹಿಂದ ನಾಯಕತ್ವದ ಕಿರೀಟವನ್ನ ಸತೀಶ್ ಕೈಗೆ ತೆಗೆದುಕೊಂಡಿದ್ದಾರೆ ಎಂಬುದು. ಅಲ್ಲಿಗೆ ಸಿದ್ದರಾಮಯ್ಯಗೂ ಸ್ಪಷ್ಟವಾಗಿದ್ದು ಅಹಿಂದ ನಾಯಕತ್ವದ ಕಿರೀಟವನ್ನ ಸತೀಶ್ ಕೈಗೆ ತೆಗೆದುಕೊಂಡಿದ್ದಾರೆ ಎಂಬುದು. ಅಷ್ಟೇ ಅಲ್ಲ, ಅಹಿಂದ ನಾಯಕತ್ವದ ಬಗ್ಗೆ ಗಟ್ಟಿಯಾಗಿ ಹಕ್ಕು ಕೇಳಿದ್ದ ಸತೀಶ್ ಟ್ರೈನ್ನ ಉದಾಹರಣೆ ಕೊಟ್ಟು ಸಿದ್ದರಾಮಯ್ಯರನ್ನ ಎಚ್ಚರಿಸಿದ್ರು. ಸಿದ್ದರಾಮಯ್ಯರನ್ನು ಪಕ್ಷದಲ್ಲಿ ಕಡೆಗಣಿಸಲಾಗ್ತಿದೆ ಎಂಬ ಆರೋಪ ಬಂದಾಗ ಓಡಿ ಹೋಗಿ ಟ್ರೈನ್ ಹಿಡಿಯದಿದ್ರೆ ಟ್ರೈನೇ ಮಿಸ್ ಆಗುತ್ತೆ ಎಂದಿದ್ರು ಸತೀಶ್.
ಅಂದ್ರೆ ಸಿದ್ದರಾಮಯ್ಯ ತಮ್ಮನ್ನ ತಾವೇ ಸೈಡ್ಲೈನ್ ಮಾಡ್ಕೊಳ್ತಿದ್ದಾರೆ ಎಂಬಂತೆ ಸತೀಶ್ ಮಾತಿತ್ತು. ಸೈಡ್ಲೈನ್ ಎಲ್ಲ ಪಕ್ಷದಲ್ಲಿ ಇರೋದೇ ಇದು. ಒಬ್ಬನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಟ್ಟೆ ಸ್ಪೀಡ್ ಓಡಬೇಕು ಅಂದರೆ ನಮ್ಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ ಹಾಗೆಲ್ಲ ಓಡಾಡ್ತಿಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಓಡಾಗಿ ಹತ್ತಬೇಕು. ಹಂಗೆ ಅದು. ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತೆ. ಇಲ್ಲಿಗೆ ಹಳಸಿದ್ದ ಸತೀಶ್ ಸಿದ್ದರಾಮಯ್ಯ ಸಂಬಂಧ ಇನ್ನೂ ಸರಿಯಾಗಿಲ್ಲ. ಸತೀಶ್ ಜಾರಕಿಹೊಳಿ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಸ್ಪಷ್ಟತೆಗಾಗಿ ತಾವೇ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ನೆರಳಿನಿಂದ ಹೊರಬರಲು ಸತೀಶ್ ದಾರಿ ಕಂಡ್ಕೊಂಡ್ರ ಅನ್ನೋ ಅನುಮಾನ ಮೂಡ್ತಿದೆ. ಮುಂದೆ ಎಂದಾದ್ರೂ ಸಿದ್ದರಾಮಯ್ಯ ಸತೀಶ್ ಸಂಬಂಧ ಸರಿ ಹೋಗುತ್ತಾ ಎಂಬುದಕ್ಕೆ ಕಾಲವೇ ಉತ್ತರ ಹೇಳಬೇಕು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.